ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಚೇರ್ಮನ್ ಮತ್ತು ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಪ್ರವರ್ತಕರಾದ ಲಾಲ್ ಗೋಯಲ್ ಅವರಿಗೆ ಇಂಡಿಯಾ ದರ್ಶನ ನ್ಯಾಷನಲ್ ಇಂಟಿಗ್ರೇಷನ್ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಕೇರಳ ರಾಜ್ಯದ ಕೊಚ್ಚಿಯ ಐಎಂಎ ಹಾಲ್ನಲ್ಲಿ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾದ ಸಿ ಜೋಸೆಫ್ ಅವರು ಲಾಲ್ ಗೋಯಲ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ಮತ್ತು ರಾಷ್ಟ್ರೀಯ ಏಕೀಕರಣಕ್ಕಾಗಿ ಶ್ರಮವಹಿಸಿರುವ ಲಾಲ್ ಗೋಯಲ್ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ಲಾಲ್ ಗೋಯಲ್ ಅವರು ಪ್ರಶಸ್ತಿ ನೀಡಿ ಗೌರವಿಸಿರುವುದಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದರು. was very surprising. He says that if the city is clean, then the organs will be definitely healthy. So the donors will be healthy. Similarly, the recipients will be less, because if our organs are healthy, we don't require transplantation. So if we keep our city clean, means the district will be clean, the country will be clean, then definitely we will not lose so many persons for want of organs. ಈ ಸಂದರ್ಭ ಭಾರತದ ಯೋಜನೆಯ ಪ್ರಧಾನ ಸಲಹೆಗಾರರಾದ ಡಾಕ್ಟರ್ ಸಿವಿ ಆನಂದ್ ಬೋಸ್, ಖ್ಯಾತ ಚಲನಚಿತ್ರ ನಿರ್ಮಾಪಕ ಪಿಕೆಆರ್ ಪಿಳ್ಳೆ, ಎಂಎಸ್ ಶೀಲು, ಅಬ್ದುಲ್ ನಾಸಿರ್, ಡಾಕ್ಟರ್ ಸೋಮಶೇಖರ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಕೊಚ್ಚಿ.